ರಾಜ್ಯ ಕರಾವಳಿಗೆ ಮುಂಗಾರು ಎಂಟ್ರಿ ಆಗಿದೆ. ಈ ಬಾರಿ ಮಳೆಯ ಆರ್ಭಟ ಆರಂಭದಲ್ಲೇ ಭಯ ಬೀಳಿಸಿದ್ದು ಕಡಲ ತೀರದ ನಿವಾಸಿಗಳಿಗೆ ಕಡಲ್ಕೊರೆತದ ಭೀತಿ ಕಾಡ್ತಾ ಇದೆ. ಮಂಗಳೂರಲ್ಲಿ ಮಾನ್ಸೂನ್ ರಣಾರ್ಭಟ, ಕಡಲ್ಕೊರೆತ ಆತಂಕ, ಜನ ಪರದಾಟ. ಹತ ಮಳೆ ಏತ ರೌದ್ರಾವತಾರ ತಾಳಿರುವ ಅರಬ್ಬಿ ಸಮುದ್ರ. ಕಡಲ ನಗರಿ ಮಂಗಳೂರಲ್ಲಿ ಮಳೆ ಆರ್ಭಟ ಜೋರಾಗಿದೆ. ರಾಜ್ಯ ಕರಾವಳಿಯಲ್ಲಿ ಪ್ರತಿ ಮಳೆಗಾಲದಲ್ಲೂ ಕಡಲು ಕೊರೆತದ ಸಮಸ್ಯೆ ತಾಂಡವವಾಡುತ್ತೆ. ಜನವಸತಿ ಪ್ರದೇಶಗಳನ್ನೆಲ್ಲ ಕಡಲು ಆಪೋಷಣ ಮಾಡಿಕೊಂಡಿದೆ. ಕಡಲ್ಕೊರೆತ ಅನ್ನುವಂಥದ್ದು ಕಡಲ ತೀರದ ನಿವಾಸಿಗಳಿಗೆ ಒಂದು ರೀತಿಯಲ್ಲಿ ವಿಮೋಚನೆ ಆಗದ ಶಾಪ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷ ಕೂಡ ಮಳೆಗಾಲ ಬಂತು ಅಂದ್ರೆ ಕಡಲ ತೀರದ ನಿವಾಸಿಗಳಿಗೆ ಕಡಲ್ಕೊರೆತ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಈ ಬಾರಿಯೂ ಕೂಡ ಮಂಗಳೂರು ಹೊರವಲಯದ ಬಟ್ಟಪಾಡಿ ಉಚ್ಚಿಲ ಪರಿಸರದಲ್ಲಿ ಕಡಲ್ಕೊರೆತದ ಭೀತಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಉಂಟಾಗಿರುವಂತದ್ದು ನೀವೀಗ ಗಮನಿಸಬಹುದು. ಇದು ಬಟ್ಟಪಾಡಿ ಕಡಲ ತೀರ, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲೆಗಳ ಅಬ್ಬರ ಇರುವಂತದ್ದು. ಮುಂಗಾರು ಈಗಾಗಲೇ ಕರಾವಳಿಗೆ ಎಂಟ್ರಿ ಕೊಟ್ಟಿದೆ. ಏನು ಸಮುದ್ರ ಪ್ರಕ್ಷುಬ್ಧಗೊಂಡು ಬಹಳಷ್ಟು ದೊಡ್ಡ ಪ್ರಮಾಣದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇದೆ. ಮುಂಗಾರು ಪ್ರವೇಶಕ್ಕೂ ಮುನ್ನವೇ ಕಳೆದ ಬಾರಿ ಕಡಲ್ ಕೊರೆತ ಸಂಭವಿಸಿದ ಪ್ರದೇಶಗಳಲ್ಲಿ ತುರ್ತು ತಡೆಗೋಡೆ ಕಾಮಗಾರಿ ಆರಂಭಿಸಬೇಕಿತ್ತು. ಇದಕ್ಕಾಗಿ ಸರ್ಕಾರ 6 ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಗೆ 5 ಕೋಟಿ ಬಿಡುಗಡೆ ಮಾಡಿದೆ. 1.5 ತಿಂಗಳ ಹಿಂದೆಯಷ್ಟೇ ಕಾಮಗಾರಿ ನಡೆಸಲು ಟೆಂಡರ್ ಕೂಡ ಆಗಿದೆ. ಆದರೆ ಮೇ ಕೊನೆಯಲ್ಲಿ ಕಾಮಗಾರಿ ಶುರು ಮಾಡಿ ನೀರಲ್ಲಿ ಹೋಮ ಇಟ್ಟಂತಾಗಿದೆ. ಕಡಲ್ಕೊರೆತ ಉಂಟಾಗದಂತೆ ಒಂದಷ್ಟು ಕಲ್ಲು ಬಂಡೆಗಳ ರಾಶಿಯನ್ನು ಕೂಡ ಹಾಕಿದ್ದಾರೆ. ಆದ್ರೆ ಇದು ಕಡಲ್ಕೊರೆತ ಏನು ತಡೆಯುವುದಕ್ಕೆ ಯಾವುದೇ ರೀತಿ ಸಾಧ್ಯ ಆಗೋದಿಲ್ಲ. ಒಂದು ರೀತಿಯಲ್ಲಿ ವೈಜ್ಞಾನಿಕವಾಗಿ ಈ ರೀತಿ ತಡೆಗೋಡೆ ನಿರ್ಮಿಸದ ಕಾರಣವಾಗಿ ಪ್ರತಿ ವರ್ಷ ಕೂಡ ಏನು ಕಡಲ್ಕೊರೆತ ಅನ್ನುವಂಥದ್ದು ಉಂಟಾಗುತ್ತಾನೆ ಇರುತ್ತೆ. ಏನು ಕೋಟ್ಯಾಂತರ ವೆಚ್ಚದಲ್ಲಿ ಈ ರೀತಿಯಾದಂತಹ ಅಂದ್ರೆ ಕಲ್ಲು ಬಂಡೆಗಳ ಏನು ತಡೆಗೋಡೆಯನ್ನು ನಿರ್ಮಿಸ್ತಾರೆ. ಆದ್ರೆ ಪ್ರತಿ ಮಳೆಗಾಲ ಬಂತು ಅಂದ್ರೆ ಸಾಕು, ಅದು ಸಮುದ್ರದ ಅಲೆಗಳ ಜೊತೆ ಕೊಚ್ಚಿ ಹೋಗ್ತಾನೆ ಇರುತ್ತೆ. ಉಳ್ಳಾಲ, ಕೋಟೆಪುರ, ಉಚ್ಚಿಲ, ಬಟಪಾಡಿ ಭಾಗದಲ್ಲಿ ಕಡಲ್ಕೊರೆತದ ಸಮಸ್ಯೆ ತೀವ್ರವಾಗಿದೆ. ತುರ್ತು ಕಾಮಗಾರಿಗೆ ಹಣ ರಿಲೀಸ್ ಆದರೂ ಸರಿಯಾದ ಸಮಯದಲ್ಲಿ ಕಾಮಗಾರಿ ನಡೆಸದೇ ಇರುವ ಅಧಿಕಾರಿಗಳ ನಡೆಯ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಪ್ರತಿ ಮಳೆಗಾಲದಲ್ಲೂ ಇದೇ ಗೋಳು. ದೇವರು ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ಪರಿಸ್ಥಿತಿ. ಸಿಎಂ ಸಚಿವರು ಯಾರೇ ಬಂದರೂ ಇವರ ಪರಿಸ್ಥಿತಿ ಮಾತ್ರ ಸರಿಯಾಗೋದೇ ಇಲ್ಲ. ಪ್ರತಿ ವರ್ಷ ಕಡಲ್ಕೊರೆತ ಇರುವಂತದ್ದೇ, ಒಂದು ಶಾಶ್ವತವಾದಂತಹ ಪರಿಹಾರವೇ ಇಲ್ಲ. ಸರ್ಕಾರದ ಕೋಟಿ ಕೋಟಿ ಹಣ ಬಿಡುಗಡೆ ಆಗುತ್ತೆ ಹೊರತು ಅದು ಏನು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಅಂದ್ರೆ ಮಳೆಗಾಲದಲ್ಲೇ ಇದು ಕೆಲಸ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಅದು ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಇಟ್ಟಂತೆ ಆಗುತ್ತೆ ಅನ್ನುವಂತ ಆಕ್ರೋಶ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಮುಂದಾದ್ರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಕಡಲ್ಕೊರೆತಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕೂಡ ಮಾಡಬೇಕು ಅನ್ನುವಂತ ಆಗ್ರಹವೂ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರಾಜ್ಯ ಕರಾವಳಿಗೆ ಮುಂಗಾರು ಎಂಟ್ರಿ ಆಗಿದೆ. ಈ ಬಾರಿ ಮಳೆಯ ಆರ್ಭಟ ಆರಂಭದಲ್ಲೇ ಭಯ ಬೀಳಿಸಿದ್ದು ಕಡಲ ತೀರದ ನಿವಾಸಿಗಳಿಗೆ ಕಡಲ್ಕೊರೆತದ ಭೀತಿ ಕಾಡ್ತಾ ಇದೆ. ಮಂಗಳೂರಲ್ಲಿ ಮಾನ್ಸೂನ್ ರಣಾರ್ಭಟ, ಕಡಲ್ಕೊರೆತ ಆತಂಕ, ಜನ ಪರದಾಟ. ಹತ ಮಳೆ ಏತ ರೌದ್ರಾವತಾರ ತಾಳಿರುವ ಅರಬ್ಬಿ ಸಮುದ್ರ. ಕಡಲ ನಗರಿ ಮಂಗಳೂರಲ್ಲಿ ಮಳೆ ಆರ್ಭಟ ಜೋರಾಗಿದೆ. ರಾಜ್ಯ ಕರಾವಳಿಯಲ್ಲಿ ಪ್ರತಿ ಮಳೆಗಾಲದಲ್ಲೂ ಕಡಲು ಕೊರೆತದ ಸಮಸ್ಯೆ ತಾಂಡವವಾಡುತ್ತೆ. ಜನವಸತಿ ಪ್ರದೇಶಗಳನ್ನೆಲ್ಲ ಕಡಲು ಆಪೋಷಣ ಮಾಡಿಕೊಂಡಿದೆ. ಕಡಲ್ಕೊರೆತ ಅನ್ನುವಂಥದ್ದು ಕಡಲ ತೀರದ ನಿವಾಸಿಗಳಿಗೆ ಒಂದು ರೀತಿಯಲ್ಲಿ ವಿಮೋಚನೆ ಆಗದ ಶಾಪ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷ ಕೂಡ ಮಳೆಗಾಲ ಬಂತು ಅಂದ್ರೆ ಕಡಲ ತೀರದ ನಿವಾಸಿಗಳಿಗೆ ಕಡಲ್ಕೊರೆತ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಈ ಬಾರಿಯೂ ಕೂಡ ಮಂಗಳೂರು ಹೊರವಲಯದ ಬಟ್ಟಪಾಡಿ ಉಚ್ಚಿಲ ಪರಿಸರದಲ್ಲಿ ಕಡಲ್ಕೊರೆತದ ಭೀತಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಉಂಟಾಗಿರುವಂತದ್ದು ನೀವೀಗ ಗಮನಿಸಬಹುದು. ಇದು ಬಟ್ಟಪಾಡಿ ಕಡಲ ತೀರ, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲೆಗಳ ಅಬ್ಬರ ಇರುವಂತದ್ದು. ಮುಂಗಾರು
ಮುಂಗಾರು ಈಗಾಗಲೇ ಕರಾವಳಿಗೆ ಎಂಟ್ರಿ ಕೊಟ್ಟಿದೆ. ಸಮುದ್ರ ಪ್ರಕ್ಷುಬ್ಧಗೊಂಡು ಬಹಳಷ್ಟು ದೊಡ್ಡ ಪ್ರಮಾಣದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇದೆ. ಮುಂಗಾರು ಪ್ರವೇಶಕ್ಕೂ ಮುನ್ನವೇ ಕಳೆದ ಬಾರಿ ಕಡಲ್ಕೊರೆತ ಸಂಭವಿಸಿದ ಪ್ರದೇಶಗಳಲ್ಲಿ ತುರ್ತು ತಡೆಗೋಡೆ ಕಾಮಗಾರಿ ಆರಂಭಿಸಬೇಕಿತ್ತು. ಇದಕ್ಕಾಗಿ ಸರ್ಕಾರ 6 ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಗೆ 5 ಕೋಟಿ ಬಿಡುಗಡೆ ಮಾಡಿದೆ. 1.5 ತಿಂಗಳ ಹಿಂದೆಯಷ್ಟೇ ಕಾಮಗಾರಿ ನಡೆಸಲು ಟೆಂಡರ್ ಕೂಡ ಆಗಿದೆ. ಆದರೆ ಮೇ ಕೊನೆಯಲ್ಲಿ ಕಾಮಗಾರಿ ಶುರು ಮಾಡಿ ನೀರಲ್ಲಿ ಹೋಮ ಇಟ್ಟಂತಾಗಿದೆ. ಕಡಲ್ ಕೊರೆತ ಉಂಟಾಗದಂತೆ ಒಂದಷ್ಟು ಕಲ್ಲು ಬಂಡೆಗಳ ರಾಶಿಯನ್ನು ಕೂಡ ಹಾಕಿದ್ದಾರೆ. ಆದ್ರೆ ಇದು ಕಡಲ್ ಕೊರೆತ ತಡೆಯುವುದಕ್ಕೆ ಯಾವುದೇ ರೀತಿ ಸಾಧ್ಯ ಆಗೋದಿಲ್ಲ. ಒಂದು ರೀತಿಯಲ್ಲಿ ವೈಜ್ಞಾನಿಕವಾಗಿ ಈ ತಡೆಗೋಡೆ ನಿರ್ಮಿಸದ ಕಾರಣವಾಗಿ ಪ್ರತಿ ವರ್ಷ ಕೂಡ ಕಡಲ್ ಕೊರೆತ ಅನ್ನುವಂಥದ್ದು ಉಂಟಾಗುತ್ತಾನೆ ಇರುತ್ತೆ. ಕೋಟ್ಯಾಂತರ ವೆಚ್ಚದಲ್ಲಿ ಈ ರೀತಿಯಾದಂತಹ ಅಂದ್ರೆ ಕಲ್ಲು ಬಂಡೆಗಳ ತಡೆಗೋಡೆಯನ್ನು ನಿರ್ಮಿಸ್ತಾರೆ. ಆದ್ರೆ ಪ್ರತಿ ಮಳೆಗಾಲ ಬಂತು ಅಂದ್ರೆ ಸಾಕು, ಅದು ಸಮುದ್ರದ ಅಲೆಗಳ ಜೊತೆ ಕೊಚ್ಚಿ ಹೋಗ್ತಾನೆ ಇರುತ್ತೆ. ಉಳ್ಳಾಲ, ಕೋಟೆಪುರ, ಉಚ್ಚಿಲ, ಬಟಪಾಡಿ ಭಾಗದಲ್ಲಿ ಕಡಲ್ ಕೊರೆತದ ಸಮಸ್ಯೆ ತೀವ್ರವಾಗಿದೆ. ತುರ್ತು ಕಾಮಗಾರಿಗೆ ಹಣ ರಿಲೀಸ್ ಆದರೂ ಸರಿಯಾದ ಸಮಯದಲ್ಲಿ ಕಾಮಗಾರಿ ನಡೆಸದೇ ಇರುವ ಅಧಿಕಾರಿಗಳ ನಡೆಯ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಪ್ರತಿ ಮಳೆಗಾಲದಲ್ಲೂ ಇದೇ ಗೋಳು. ದೇವರು ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ಪರಿಸ್ಥಿತಿ. ಸಿಎಂ ಸಚಿವರು ಯಾರೇ ಬಂದರೂ ಇವರ ಪರಿಸ್ಥಿತಿ ಮಾತ್ರ ಸರಿಯಾಗೋದೇ ಇಲ್ಲ. ಪ್ರತಿ ವರ್ಷ ಕಡಲ್ ಕೊರೆತ ಇರುವಂತದ್ದೇ, ಒಂದು ಶಾಶ್ವತವಾದಂತಹ ಪರಿಹಾರವೇ ಇಲ್ಲ. ಸರ್ಕಾರದ ಕೋಟಿ ಹಣ ಬಿಡುಗಡೆ ಆಗುತ್ತೆ ಹೊರತು ಅದು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಅಂದ್ರೆ ಮಳೆಗಾಲದಲ್ಲೇ ಇದು ಕೆಲಸ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಅದು ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಇಟ್ಟಂತೆ ಆಗುತ್ತೆ ಅನ್ನುವಂತ ಆಕ್ರೋಶ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಮುಂದಾದ್ರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಕಡಲ್ ಕೊರೆತಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕೂಡ ಮಾಡಬೇಕು ಅನ್ನುವಂತ ಆಗ್ರಹವೂ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರಾಜ್ಯ ಕರಾವಳಿಗೆ ಮುಂಗಾರು ಎಂಟ್ರಿ ಆಗಿದೆ. ಈ ಬಾರಿ ಮಳೆಯ ಆರ್ಭಟ ಆರಂಭದಲ್ಲೇ ಭಯ ಬೀಳಿಸಿದ್ದು ಕಡಲ ತೀರದ ನಿವಾಸಿಗಳಿಗೆ ಕಡಲ್ ಕೊರೆತದ ಭೀತಿ ಕಾಡ್ತಾ ಇದೆ. ಮಂಗಳೂರಲ್ಲಿ ಮಾನ್ಸೂನ್ ರಣಾರ್ಭಟ, ಕಡಲ್ ಕೊರೆತ ಆತಂಕ, ಜನ ಪರದಾಟ. ಅತ್ತ ಮಳೆ, ಇತ್ತ ರೌದ್ರಾವತಾರ ತಾಳಿರುವ ಅರಬ್ಬಿ ಸಮುದ್ರ. ಕಡಲ ನಗರಿ ಮಂಗಳೂರಲ್ಲಿ ಮಳೆ ಆರ್ಭಟ ಜೋರಾಗಿದೆ. ರಾಜ್ಯ ಕರಾವಳಿಯಲ್ಲಿ ಪ್ರತಿ ಮಳೆಗಾಲದಲ್ಲೂ ಕಡಲ್ ಕೊರೆತದ ಸಮಸ್ಯೆ ತಾಂಡವವಾಡುತ್ತೆ. ಜನವಸತಿ ಪ್ರದೇಶಗಳನ್ನೆಲ್ಲ ಕಡಲು ಆಪೋಷಣ ಮಾಡಿಕೊಂಡಿದೆ. ಕಡಲ್ ಕೊರೆತ ಅನ್ನುವಂಥದ್ದು ಕಡಲ ತೀರದ ನಿವಾಸಿಗಳಿಗೆ ಒಂದು ರೀತಿಯಲ್ಲಿ ವಿಮೋಚನೆ ಆಗದ ಶಾಪ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷ ಕೂಡ ಮಳೆಗಾಲ ಬಂತು ಅಂದ್ರೆ ಕಡಲ ತೀರದ ನಿವಾಸಿಗಳಿಗೆ ಕಡಲ್ ಕೊರೆತ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಈ ಬಾರಿಯೂ ಕೂಡ ಮಂಗಳೂರು ಹೊರವಲಯದ ಬಟ್ಟಪಾಡಿ, ಉಚ್ಚಿಲ ಪರಿಸರದಲ್ಲಿ ಕಡಲ್ ಕೊರೆತದ ಭೀತಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಉಂಟಾಗಿರುವಂತದ್ದು ನೀವೀಗ ಗಮನಿಸಬಹುದು. ಇದು ಬಟ್ಟಪಾಡಿ ಕಡಲ ತೀರ, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲೆಗಳ ಅಬ್ಬರ ಇರುವಂತದ್ದು. ಮುಂಗಾರು ಈಗಾಗಲೇ ಕರಾವಳಿಗೆ ಎಂಟ್ರಿ ಕೊಟ್ಟಿದೆ. ಸಮುದ್ರ ಪ್ರಕ್ಷುಬ್ಧಗೊಂಡು ಬಹಳಷ್ಟು ದೊಡ್ಡ ಪ್ರಮಾಣದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇದೆ. ಮುಂಗಾರು ಪ್ರವೇಶಕ್ಕೂ ಮುನ್ನವೇ ಕಳೆದ ಬಾರಿ ಕಡಲ್ ಕೊರೆತ ಸಂಭವಿಸಿದ ಪ್ರದೇಶಗಳಲ್ಲಿ ತುರ್ತು ತಡೆಗೋಡೆ ಕಾಮಗಾರಿ ಆರಂಭಿಸಬೇಕಿತ್ತು. ಇದಕ್ಕಾಗಿ ಸರ್ಕಾರ 6 ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಗೆ 5 ಕೋಟಿ ಬಿಡುಗಡೆ ಮಾಡಿದೆ. 1.5 ತಿಂಗಳ ಹಿಂದೆಯಷ್ಟೇ ಕಾಮಗಾರಿ ನಡೆಸಲು ಟೆಂಡರ್ ಕೂಡ ಆಗಿದೆ. ಆದರೆ ಮೇ ಕೊನೆಯಲ್ಲಿ ಕಾಮಗಾರಿ ಶುರು ಮಾಡಿ ನೀರಲ್ಲಿ ಹೋಮ ಇಟ್ಟಂತಾಗಿದೆ. ಕಡಲ್ ಕೊರೆತ ಉಂಟಾಗದಂತೆ ಒಂದಷ್ಟು ಕಲ್ಲು ಬಂಡೆಗಳ ರಾಶಿಯನ್ನು ಕೂಡ ಹಾಕಿದ್ದಾರೆ. ಆದ್ರೆ ಇದು ಕಡಲ್ ಕೊರೆತ ತಡೆಯುವುದಕ್ಕೆ ಯಾವುದೇ ರೀತಿ ಸಾಧ್ಯ ಆಗೋದಿಲ್ಲ. ಒಂದು ರೀತಿಯಲ್ಲಿ ವೈಜ್ಞಾನಿಕವಾಗಿ ಈ ತಡೆಗೋಡೆ ನಿರ್ಮಿಸದ ಕಾರಣವಾಗಿ ಪ್ರತಿ ವರ್ಷ ಕೂಡ ಕಡಲ್ ಕೊರೆತ ಅನ್ನುವಂಥದ್ದು ಉಂಟಾಗುತ್ತಾನೆ ಇರುತ್ತೆ. ಕೋಟ್ಯಾಂತರ ವೆಚ್ಚದಲ್ಲಿ ಈ ರೀತಿಯಾದಂತಹ ಅಂದ್ರೆ ಕಲ್ಲು ಬಂಡೆಗಳ ತಡೆಗೋಡೆಯನ್ನು ನಿರ್ಮಿಸ್ತಾರೆ. ಆದ್ರೆ ಪ್ರತಿ ಮಳೆಗಾಲ ಬಂತು ಅಂದ್ರೆ ಸಾಕು, ಅದು ಸಮುದ್ರದ ಅಲೆಗಳ ಜೊತೆ ಕೊಚ್ಚಿ ಹೋಗ್ತಾನೆ ಇರುತ್ತೆ. ಉಳ್ಳಾಲ, ಕೋಟೆಪುರ, ಉಚ್ಚಿಲ, ಬಟಪಾಡಿ ಭಾಗದಲ್ಲಿ ಕಡಲ್ ಕೊರೆತದ ಸಮಸ್ಯೆ ತೀವ್ರವಾಗಿದೆ. ತುರ್ತು ಕಾಮಗಾರಿಗೆ ಹಣ ರಿಲೀಸ್ ಆದರೂ ಸರಿಯಾದ ಸಮಯದಲ್ಲಿ ಕಾಮಗಾರಿ ನಡೆಸದೇ ಇರುವ ಅಧಿಕಾರಿಗಳ ನಡೆಯ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಪ್ರತಿ ಮಳೆಗಾಲದಲ್ಲೂ ಇದೇ ಗೋಳು. ದೇವರು ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ಪರಿಸ್ಥಿತಿ. ಸಿಎಂ ಸಚಿವರು ಯಾರೇ ಬಂದರೂ ಇವರ ಪರಿಸ್ಥಿತಿ ಮಾತ್ರ ಸರಿಯಾಗೋದೇ ಇಲ್ಲ.
ಪ್ರತಿ ವರ್ಷ ಕಡಲ್ ಕೊರೆತ ಇರುವಂತದ್ದೇ. ಒಂದು ಶಾಶ್ವತವಾದಂತಹ ಪರಿಹಾರವೇ ಇಲ್ಲ. ಸರ್ಕಾರದ ಕೋಟಿ ಹಣ ಬಿಡುಗಡೆ ಆಗುತ್ತೆ ಹೊರತು ಅದು ಏನು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಅಂದ್ರೆ ಮಳೆಗಾಲದಲ್ಲೇ ಇದು ಕೆಲಸ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಅದು ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಇಟ್ಟಂತೆ ಆಗುತ್ತೆ ಅನ್ನುವಂತ ಆಕ್ರೋಶ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಮುಂದಾದ್ರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಕಡಲ್ ಕೊರೆತಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕೂಡ ಮಾಡಬೇಕು ಅನ್ನುವಂತ ಆಗ್ರಹವೂ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.